ಹಲೋ ನಮಸ್ಕಾರ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ DBS. ಇವತ್ತು ನಾನಿರೋದು ಕಲಾಸಪಾಳ್ಯದಲ್ಲಿದ್ದೀನಿ. ಒಂದು ಡ್ಯೂಟಿ ಮುಗಿಸ್ತಾಯ್ತು. 176 ರೂಪಾಯಿ. ನೋಡೋಣ, ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಿದೆ. ಯಾಕಂಕಲ್ ಬನ್ನಿ ಅಂಕಲ್ ಸೈಡಿಗೆ. ನೀವು ನಾವೆಲ್ಲ ಹೋಗೋಣ ಹೇಳಿ ಅಂಕಲ್. ನಮ್ಮ ಡ್ಯೂಟಿ ಇವಾಗ ಸ್ಟಾರ್ಟ್ ಮಾಡಿದ್ದು 7 ಗಂಟೆಗೆ. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಗಾಡಿ ಗೀಡಿ ಎಲ್ಲ ಒರೆಸಿ ಡ್ಯೂಟಿ ಸ್ಟಾರ್ಟ್ ಮಾಡೋಕ್ಕಿಂತ ಇಷ್ಟ ಆಯ್ತು. ಒಂದು ಡ್ಯೂಟಿ ಬಿತ್ತು ನಮ್ಮ ಏರಿಯಾಯಿಂದ ಕಲಸಪಾಳ್ಯಕ್ಕೆ. ಅಲ್ಲಿಂದ ಎತ್ಕೊಂಡು ಇವಾಗ ಒಂದು ಡ್ರಾಪ್ ಮಾಡಾಯ್ತು. ಈಗ ನಾವು ಬೇರೆ ಡ್ಯೂಟಿಗೆ ಕಾಯ್ಬೇಕು. ಇಲ್ಲಿ ನೋಡಿದ್ರೆ ಒಂದ್ ಡ್ಯೂಟಿನೂ ಅಲ್ಲಾಡ್ತಾ ಇಲ್ಲ. ನೋಡೋಣ, ಓಲಾದಲ್ಲೂ ಡ್ಯೂಟಿ ಆನ್ ಮಾಡ್ತೀನಿ. ಮಾರ್ಕೆಟ್ ರೋಡಲ್ಲೇ ಇದ್ದೀನಿ. ಬೆಳಗ್ಗೆ ಜಾವ ಎಲ್ಲ ಬಂದಿರ್ತಾರೆ ಪಾಪ, ಅವ್ರಿಗೂ ವ್ಯಾಪಾರ ಇರಲ್ಲ. ಯಾವ್ದು ಚಿಕ್ಕಪೇಟೆಗೆ 1.6. ಎಲ್ಲಿ ಹೋಗೋಣ, ಅಲ್ಲಿ ಪಿಕಪ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಇದ್ರ ಒಳಗೆ. ಒಂದ್ ಕಡೆ ಹೋದ್ರೆ ಇವ್ರದ್ದು ಪೊಲೀಸವ್ರದೊಂದ್ ಕಾಟ, ಇನ್ನೊಂದ್ ಕಡೆ ಹೋದ್ರೆ ಜನರ ಕಾಟ. ಎಲ್ಲಪ್ಪ ಹೋಗೋದ್ ನಾವು. ಅಯ್ಯೋ ದೇವ್ರೆ, ಎಲ್ಲ ಕ್ಲೋಸ್ ಅಪ್ ಎಲ್ಲ. ಅವು ಸಕ್ಕದಾಗೈತೆ ಹೂವ ಮಾತ್ರ. ಹಿಂಗ್ ಬಿಟ್ಟಿದಾರಂದ್ರೆ ಎಲ್ಲ ಒಳ್ಳೆ ಡೆಕೋರೇಷನ್ ಮಾಡಿಸ್ಬಿಡ್ಬೇಕು ಹಂಗೆ ಆಟೋಗೆ. ಆ ತರ ಡೆಕೋರೇಷನ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ ಹಂಗೆ. ಯಾವ್ದು ಡ್ಯೂಟಿ ಅಲ್ಲಾಡ್ತಾ ಇಲ್ಲಪ್ಪ ಸದ್ಯಕ್ಕೆ. ಟೈಮ್ ಬಂದು 7:53. ಊಬರು ಆನ್ ಮಾಡ್ತೀನಿ, ನೋಡೋಣ. ಅದು ಡ್ಯೂಟಿ ಬೀಳುತ್ತಾ ಇಲ್ಲ. ಅಲ್ಲಿ ನಿಲ್ಸಲ್ಲ ಇದ್ರೆ ಪೊಲೀಸರು ಹೋಗ್ರಿ ಹೋಗ್ರಿ ಅಂತಾರ ಮುಂದೆ. ಏನ್ ಮಾಡೋಣ. ವೆದರ್ ನೋಡಿದ್ರೆ ಬೆಂಗಳೂರು ವೆದರ್ ಹಾಕೊಂಡ್ ಗುಮ್ತಾ ಇದೆ. ಈ ಇದ್ರಲ್ಲಿ ಏನಾರ ಬೆಳಗಿನ ಜಾವ ಬೆಳಿಗ್ಗೆ ಎದ್ದು ಬಂದ್ಬಿಟ್ರೆ ನಾಳೆನೆ ಮಲ್ಕೊಂಡ್ಬಿಡ್ತೀನಿ. ಈ ಕಡೆ ಬಂದು ಮಳೆ ಬಂದು ಹೋಗೋದು ಇಲ್ಲ. ಅಲೋ, ಯಾರೋ ಎತ್ಬಿಟ್ರು ಮೆಜೆಸ್ಟಿಕ್ಕಿಗೆ. ಏನು ಮಾಡಕ್ಕಾಗಲ್ಲ, ಕಾಯ್ಬೇಕಷ್ಟೇ. ಆದಷ್ಟು ನಮ್ಗ್ ಒಳ್ಳೇದು. ನಮಗೇನ್ ಯಾವ್ದಾದ್ರು ಓಕೆ. ನಾವು ಎಲ್ಲದಕ್ಕೂ ಜೈ ಅಂತೀವಿ ನಾವು. ನಮ್ಗೆ ಅದೇ ಬೇಕು, ಇದೇ ಬೇಕು, ನಮ್ಗೆ ಇಷ್ಟರಲ್ಲೇ ಬೇಕು ಅಂತ ಅಭ್ಯಾಸ ಇಲ್ಲ. ಹೋಯ್ತು ಯಾವ್ದೋ ಒಂದು ಡ್ಯೂಟಿ. ಸೊ ಈಗ ನೋಡಪ್ಪ, ಈ ತರ ಬಂದ್ಬಿಟ್ಟು ಹಿಂಗ್ ಹೋಗ್ಬಿಟ್ರೆ ಚಿಕ್ಕ ಹೊರದ್ ಬಿಡುತ್ತೆ. ಏನ್ರಿ ನಮ್ ಏರಿಯಾ, ಏನ್ರಿ ಇದು ಕಳ್ಳಚಪಾಳ್ಯ ಅಂತ. ಬನ್ನಿ, ಯಾವ್ದಾರ ಡ್ಯೂಟಿ ಬಿದ್ರೆ ನಿಮ್ಗೆ ಸಿಗ್ತೀನಿ. ಇಲ್ಲಾಂದ್ರೆ ಮಜಾ ಬರಲ್ಲ. ಮಜಾ ಬರ್ಬೇಕಂದ್ರೆ ಒಂದೇ ತರ ಇರಬಾರ್ದು, ಚೇಂಜಸ್ ಆಗ್ತಾ ಇರ್ಬೇಕಲ್ಲ. ಆ ತರ ಸಿಗ್ತೀನಿ ನಿಮ್ಗೆ, ಬನ್ನಿ. ಗಾಯ್ಸ್, ಮೆಜೆಸ್ಟಿಕ್ ಒಂದ್ ಬಿದ್ದೈತೆ ಕಲಸಪಾಳ್ಯಕ್ಕ. ಈಗ ಅದನ್ನೇ ತಗೊಂಡ್ ಹೋಗ್ತಾ ತಗೊಂಡಿದೀನಿ. ಈಗ ಪಿಕಪ್ ಹತ್ರ ಹೋಗ್ಬೇಕು. ಈಗ ನೋಡಿ, ಹೋಗೋ ಟೈಮ್ ಡ್ಯೂಟಿ ಯಾವ್ದಾರ ತಗೊಳೋ ಟೈಮಲ್ಲಿ ಬೀಳುತ್ತೆ, ಬಾಕಿ ಟೈಮಲ್ಲಿ ಬೀಳಲ್ಲ. ಇಲ್ಲ, ಎಂಟರ್ಗೇಟ್ ಹಾಕಿದ್ದೀನಿ ತಾನೆ. ಸಿಗ್ದಲ್ ಏನಾರ ಕಡಿತೈತ ಗುರು? ಏನ್ ಕಣ್ಣಿಗೆ ಏನಾರ ಇಟ್ಕೊಂಡಿದ್ಯಾ? ನಿಮ್ ಕಣ್ಣಿಗೆ ಏನಾರ ಎಕಡ ಗಿಕಡ ಇಟ್ಕೊಂಡಿದ್ದೀರಾ ಹೇಳ್ರಿ, ಅದರ ಸರಿ ಮಾಡಿಸ್ತೀನಿ ನಾನು. ನನ್ನ ಮಕ್ಳಿಗೆ ಏನ್ ಹಾಕಿದ್ರು ಕಾಣಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಹೋಗೋಣ? ಏನ್ ಜನನ ಏನ ಅರ್ಥ ಮಾಡ್ಕೊಳಲ್ಲ ಯಾವ. ಅಷ್ಟೊಂದ್ ಅರ್ಜೆಂಟ್ ಯಾಕೆ ಮಾಡ್ತಾರೆ? ಅದಕ್ಕೆ ತಾನೇ ಎಲ್ಲ ಅರ್ಜೆಂಟ್ ಅಲ್ಲ, ಎಲ್ಲ ಪತಕ್ ಅಂತ ಹೋಗೋದು. ಅರ್ಥ ಮಾಡ್ಕೊಳೋದೇ ಇಲ್ಲ ಜನ. ಏನ್ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ಅಂದ್ರೆ ನಾವ್ ಏನ್ ಹೇಳಕ್ ಹೋಗೋಣ?
ಬಂದೆ 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 ಕಲ್ಲಾಸಿಪಳ್ಯ ಬಂದೆ. ಕಲ್ಲಾಸಿಪಳ್ಯ ಚಕ್ನ ಬರ್ರೋ 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 ಜಿಂಗಲ್ ಲಕ್ಕ ಲಕ್ಕ. ಇವತ್ ಚಳಿಗೂ ಅದಕ್ಕೂ ಮೊಳ ಮೊಳ. ಏನ್ ಗುರುವೆ ಇದು ಬಸ್ಸವ್ರ್ ನೋಡಪ್ಪ. ಬಸ್ಸವ್ರ್ ರೂಲ್ಸ್ ಅದೆಲ್ಲ ನನ್ಗೊಂದು ಡೌಟ್ ಆಗಿದೆ ಏನಂದ್ರೆ ಬಸ್ ಟ್ರಾಫಿಕ್ ಜಾಮ್ ಮಾಡಲ್ವಾ ಅಂತ. ಬೈಕ್ ಅವರು ಆಟೋದವ್ರೆ ಮೇನು ಅಂತ ಹೇಳ್ತಾರಲ್ಲ, ಬಸ್ ಟ್ರಾಫಿಕ್ ಫಾಲೋ ಮಾಡ್ತಾರ? ಫಸ್ಟ್ ಸಿಗ್ನಲ್ ಹಾಕಿದ್ರು ಜಂಪ್ ಮಾಡ್ಕೊಂಡು ಹೋಗ್ತಾರದ್ ಯಾರು? ಆಟೋದವ್ರು ಬೈಕ್ ಅವರ ಏನು ಬಸ್ಸವ್ರ ತಾನೇ ಮೇನ್ ಬರೋದು. ಬಸ್ಸವ್ರ ಎಲ್ಲಾರು ನಿಲ್ಸ್ತಾರ ನೋಡ್ದಂಗೆ? ಅಯ್ಯೋ ದೇವ್ರೆ, ಯಾರಪ್ಪ ಇಲ್ಲಿ ಬುಕ್ ಮಾಡಿದ್ದು? ಕಸ್ಟಮರ್ ಬುಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡು ಅಂತಾನಲ್ಲ. ಇವ್ನು ಯಾರು ಗುರು ಇವನು? ಬುಕ್ ಮಾಡೋಕ್ಕಿಂತ ಯೋಚನೆ ಮಾಡ್ಬೇಕು. ಇವರೆಲ್ಲ ಏನಿಗೆ ಮಾಡ್ತಾರ ಏನೋ ಒಂದು ಗೊತ್ತಾಗಲ್ಲ ನೋಡಿ. ಸುಮ್ಮನೆ ಒಂದು ಕಿಲೋಮೀಟರ್ನ ಬಂದು ಇವಾಗ ನೋಡಿ, ಇವಾಗ ಮಾಡೋದು ಇದೆಲ್ಲೇ ಆಯಲ್ಲಿ ಬರುತ್ತೆ, ಬೈಬೇಕು ಅನ್ಸುತ್ತೆ. ಹಂಗೆ ನೀವು ಮಾಡೋ ತಪ್ಪೆಲ್ಲ ಗೊತ್ತಾಗಲ್ಲ, ನಾವು ಮಾಡೋದು ಮಾತ್ರ ತಪ್ಪು ಗೊತ್ತಾಗ್ಬಿಡುತ್ತಲ್ಲ ನಿಮಗೆಲ್ಲ. ಏನಪ್ಪ ಬುಕ್ ಮಾಡಕ್ಕೆ ಬರುತ್ತಂತೆ, ಕ್ಯಾನ್ಸಲ್ ಮಾಡಕ್ಕೆ ಬರಲ್ವ ಅಂತ ಅವನಿಗೆ? ಮತ್ತೇನಿಗೆ ಬುಕ್ ಮಾಡ್ಬೇಕಾಯ್ತು ಅವನು ಅಲ್ವಾ? ಏನು ಜನನ ಏನಪ್ಪ ಅರ್ಥ ಮಾಡ್ಕೊಳಲ್ಲ ಕಷ್ಟಗಳನ್ನ. ಏನು ನಮ್ಗೇನು ಹಂಗೆ ಬಂದ್ಬಿಡುತ್ತಾ ಹೇಳಿ? ಅಷ್ಟೊಂದೆಲ್ಲ ಮಾತಾಡ್ತಾರಪ್ಪ. ಇವೆಲ್ಲ ಯಾರಿಗೂ ಗೊತ್ತಾಗಲ್ಲ, ಕಣ್ಣಿಗೆ ಕಾಣಲ್ಲ ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ. ಏನು ಹೇಳೋದು ಏನೋ ಹೋಗ್ಲಿ, ಹೇಳಿ ಸುಮ್ಮನೆ ಬಾಯಿ ನೋಗುತ್ತೆ ಅಷ್ಟೇ ನಮಗೆ. ಏನಪ್ಪ ಬನ್ನಿ, ಇನ್ನೇನು ಮಾಡೋದು.